Hi guys, welcome back to Deepa D Vlogs. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು ಗಣಪೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಗಣಪೆಕಾಯಿನ ಮೊದಲು ಕೆಂಡದಲ್ಲಿ ಸುಟ್ಕೋಬೇಕು ಅಥವಾ ಬಾಣಲಿಲಿ ಹುರ್ಕೋಬೇಕು. ಸಿಪ್ಪೆನ ಬಿಡಿಸ್ಕೊಂಡು ನೀರಿಗೆ ಹಾಕಿ ನೆನೆಸಿಡಬೇಕು. ಗಣಪೆಕಾಯಿನ ಒಂದು 4ರಿಂದ 5 ದಿನ ನೆನೆಸಿಡಬೇಕು. ಪ್ರತಿದಿನವೂ ಕುಚ್ಚಿ ಬಸಿಬೇಕು. ಇದನ್ನು ಕುಚ್ಚಿ ಬಸಿಯೋದ್ರಿಂದ ಅದು ಮೃದುವಾಗ್ತಾ ಹೋಗುತ್ತೆ. 5ನೇ ದಿನ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ತಾ ಹೋಗಬೇಕು. ನಿಮಗೆ ಯಾವ ಥರ ಬೇಕಾದರೂ ಸಾಂಬಾರಿಗೆ ಬೇಕಾದ್ರೆ ಸಾಂಬಾರಿಗೆ ಅಥವಾ ಪಲ್ಯಕ್ಕೆ ಬೇಕಾದರೆ ಪಲ್ಯಕ್ಕೆ ಈ ಥರ ಸಣ್ಣಗೆ ಹೆಚ್ಕೋಬೇಕು. ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ, ಒಗ್ಗರಣೆ ಹಾಕಿ ಬೇಯಿಸ್ಕೋಬೇಕು. ಅರಿಶಿನ, ಖಾರದ ಪುಡಿ ಮತ್ತು ಗೊರೆಳ್ಳು ಮತ್ತು ಕೊತ್ತಂಬರಿ ಕಾಳು, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗನ ಚೆನ್ನಾಗಿ ಹುರಿದು ಮಿಕ್ಸಿ ಮಾಡಿ ಪೌಡ್ರ್ ಮಾಡಿಟ್ಕೋಬೇಕು. ಮತ್ತು ನಾವು ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಸಾಸಿವೆ ಎಲ್ಲ ಒಗ್ಗರಣೆ ರೆಡಿ ಮಾಡಿರ್ತೀವಲ್ಲ ಅದಕ್ಕೆ ಈ ಮಸಾಲ ರೆಡಿ ಮಾಡಿದ್ದನ್ನು ಮಿಕ್ಸ್ ಮಾಡಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಲಾಸ್ಟಿಗೆ ಸ್ವಲ್ಪ ಹುಣಸೆಹಣ್ಣಿನ ರಸನ ಹಾಕಿ ಬಿಸಿ ಬಿಸಿಯಾದ ರುಚಿಯಾದ ಗಣಪೆಕಾಯಿ ಪಲ್ಯ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ತುಂಬ ಸೂಪರ್ ಆಗಿದೆ. ಎಲ್ಲ ಒಂದ್ಸಲ ಅಕ್ಕಿ ರೊಟ್ಟಿ ಜೊತೆ ಇದನ್ನು ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.